ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಂಡಿ ಅಲಯನ್ಸ್ ಎನ್ನುವಂಥ ಅಂಗಡಿಗೆ ಮಾಲೀಕರ ಬದಲಾವಣೆ ಆಗಬೇಕಂತೆ ಎಲ್ಲರೂ ಅದರ ಕುರಿತಾಗಿ ಈಗ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. 2023 ಆಗಸ್ಟ್ನಲ್ಲಿ ಪಟ್ನಾದಲ್ಲಿ ಶುರುವಾದಂಥ ಇಂಡಿ ಅಲಯನ್ಸ್ ಇದು. ಅವತ್ತು ಹೆಸರಿರಲಿಲ್ಲ. ಅದಾದಮೇಲೆ ರಾಹುಲ್ ಗಾಂಧಿ ಅದಕ್ಕೆ ಒಂದು ನಾಮಕರಣವನ್ನು ಮಾಡಿದರು, ತೊಟ್ಲಿಗೆ ಹಾಕಿ ನಾಮಕರಣ ಮಾಡಿದರು. ಇಂಡಿಯಾ, ಇಲ್ಲಿ NDA ಇದ್ದರೆ ನಮ್ಮದು ಇಂಡಿಯಾ, ಇಡೀ ದೇಶ ನಮ್ಮ ಪರವಾಗಿದೆ ಅಂತ ಇಂಡಿ ಅಲಯನ್ಸ್ ಅಂತ ಮಾಡಿದರು. ಅವ್ರು ಹೇಳಿದ ತಕ್ಷಣ ಎಲ್ಲರೂ ಒಪ್ಕೊಂಡ್ರು. ದುರದೃಷ್ಟ ನೋಡಿ. ಅದಾದಮೇಲೆ ಯಾರು ಇದಕ್ಕೆ ಕಾರಣೀಭೂತರಾದರೂ ಅವರೇ ಅಲ್ಲಿಂದ ಹೊರಗಡೆ ಬಂದರು. ಅದು ತಮ್ಗೆ ಗೊತ್ತಿರೋ ವಿಚಾರ. ನಿತೀಶ್ ಕುಮಾರ್ ಅವರು ಈಗ ಬಿಹಾರದ ಚುನಾವಣೆ ಆದಮೇಲೆ ಒಬ್ಬೊಬ್ಬರಾಗಿ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಧಿಕ್ಕರಿಸಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲನೇದಾಗಿ ಅಲ್ಲಿ ಮಮತಾ ಬೇಗಂ ಅವರ TMC ಏನಿದೆ ಅವ್ರು ಹೇಳ್ತಾ ಇದ್ದಾರೆ, ಮಮತಾ ಬೇಗಂ ಅವರಿಗೆ ಇದರ ನಾಯಕತ್ವವನ್ನು ಕೊಡಬೇಕು, ಇಂಡಿ ಅಲಯನ್ಸ್ಗೆ ಇಲ್ಲದೆ ಹೋದರೆ ಅಸ್ತಿತ್ವ ಇರೋದಿಲ್ಲ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಾವು ಮುನ್ನಡೆಸೋದು ಕಷ್ಟ ಸಾಧ್ಯ ಆಗತ್ತೆ. ಎರಡನೇದಾಗಿ ಈ ಕಡೆ ಉತ್ತರ ಪ್ರದೇಶದಿಂದ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ಒಬ್ಬ MLA ಹೇಳ್ತಾ ಇದ್ದಾನೆ. ಏನಂತ, ಈ ಬಾರಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಇಂಡಿ ಅಲಯನ್ಸನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಖಿಲೇಶ್ ಯಾದವ್ಗೆ ನಾಯಕತ್ವವನ್ನು ಕೊಡಿ. ಮಜಾ ನೋಡಿ. ಇಂಡಿ ಅಲಯನ್ಸ್ ಅನ್ನುವಂಥ ಒಂದು ಒಕ್ಕೂಟ ಇದೆ ಅನ್ನೋದು ಕೇವಲ ಭ್ರಮೆ. ಅದು ಇದರ ಮೂಲ ವಿಚಾರಧಾರೆಯೇ ಅದಕ್ಕೆ ತಾತ್ವಿಕವಾದ ಹಿನ್ನೆಲೆ ಇಲ್ಲ, ತಳಹದಿ ಇಲ್ಲ, ಮತ್ತು ಯಾವ ಕಾರಣಕ್ಕೆ ಇಂಡಿ ಅಲಯನ್ಸ್ ಮಾಡಿದ್ದೀವಿ ಅನ್ನೋದ್ರ ಕುರಿತು ಹೇಳಲಿಕ್ಕೆ ಸ್ಪಷ್ಟವಾದಂಥ ನಿಲುವೇ ಇಲ್ಲ. ಅವರು ಇರುವಂಥ ನಿಲುವು ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋ ಒಂದೇ ಒಂದು ನಿಲುವಿನಲ್ಲಿ ಶುರುವಾದಂಥ ಸಂಘಟನೆ ಇದು. ಇದಕ್ಕೆ ನಾಯಕತ್ವ ಇಲ್ಲ, ಇದಕ್ಕೆ ಅಧ್ಯಕ್ಷ ಇಲ್ಲ, ಕಾರ್ಯದರ್ಶಿ ಇಲ್ಲ, ಖಜಾಂಚಿ ಇಲ್ಲ, ಹೋಗಲಿ ಒಬ್ಬ ಕನ್ವೀನರ್ ಅಂತ ಇಲ್ಲ, ಅಥವಾ ನಾಳೆ ಇದರ ನಾಯಕತ್ವವನ್ನು ಯಾರು ವಹಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇರಲಿಲ್ಲ. ಚುನಾವಣೆ ಆದ ಮೇಲೆ ಯಾವಾಗ ನರೇಂದ್ರ ಮೋದಿ ಸರ್ಕಾರ ರಚನೆ ಆಯಿತು, ಅದಾದ ಮೇಲೆ ಅದು ಯಾವಾಗ ತನ್ನ ಅಸ್ತಿತ್ವವನ್ನು ತೋರಿಸತ್ತೆ ಅಂದರೆ, ಯಾವಾಗ ಸಂಸತ್ತಿನ ಅಧಿವೇಶನಗಳಾಗ್ತವೋ, ಅಲ್ಲಿ ಯಾವಾಗ ಲೋಕಸಭೆ ರಾಜ್ಯಸಭೆಯ ಸದನ ನಡೀತಾ ಇರುತ್ತೋ, ಆ ಸಂದರ್ಭದಲ್ಲಿ ಸಭಾತ್ಯಾಗ ಮಾಡಲಿಕ್ಕೆ, ಹೊರಗಡೆ ಬಂದು ಗಲಾಟೆ ಮಾಡಲಿಕ್ಕೆ ಮಾತ್ರ ಇಂಡಿ ಅಲಯನ್ಸ್ ಅನ್ನೋದು ಅಸ್ತಿತ್ವದಲ್ಲಿದೆ. ಈ ಹಿಂದೆ UPA ಅಂತ ಇತ್ತು, ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿದ್ದರು, ನಿಮಗೆ ಗೊತ್ತಿರೋ ವಿಚಾರ. ಈಗ UPA ಎಲ್ಲಿದೆ ಅಂತ ಯಾರಿಗಾದರೂ ಕೇಳಿ. ಕಳೆದ 1.5+1.5 ವರ್ಷಗಳಿಂದ ಅದು ಶವಾಗಾರದಲ್ಲಿದೆ, ಕೊಳೆತು ಹೋಗಿದೆ, ವಾಸನೆ ಬರ್ತಾ ಇದೆ. ಅದನ್ನು ಯಾರೂ ದಫನ್ ಮಾಡಲಿಕ್ಕೆ ತಯಾರಾಗಿಲ್ಲ. ಅದು ಇದೆ ಅನ್ನೋದ್ರ ಬಗ್ಗೆ ಯಾರೂ ಆಲೋಚನೆಯನ್ನು ಮಾಡ್ತಾ ಇಲ್ಲ. UPA ಅಂತ ಒಂದಿತ್ತು, ಅದು 10 ವರ್ಷ ಅಧಿಕಾರ ನಡೆಸ್ತು, ಅದರ ಸದಸ್ಯರಾದ ನಾವು ಅದಕ್ಕೊಂದು ಸರಿಯಾದಂಥ ನೆಲೆಯನ್ನು ತೋರಿಸ್ಬೇಕು ಅಥವಾ ಅದನ್ನು ಮುಗಿಸಿಬಿಡ್ಬೇಕು, ಹಾಗೆ ಯಾವುದೇ ರೀತಿಯಾದಂಥ ತೀರ್ಮಾನವೇ ಆಗಲಿಲ್ಲ. UPA ಬದಲು ಇಂಡಿಯಾ ಆಯಿತು, ಇಂಡಿ ಅಲಯನ್ಸ್ ಅಂತ ಆಯಿತು. UPA ಯಾಕೆ ಬೇಡ ಅನ್ನುವಂಥ ಪ್ರಶ್ನೆ ಬಂದಾಗ ಇದರ ಹಿಡನ್ ಅಜೆಂಡಾ ಹೊರಗಡೆ ಬಂತು. ಏನಪ್ಪ ಅಂದರೆ, UPA ಕಾಲದಲ್ಲಿ ಬಹಳಷ್ಟು ಹಗರಣಗಳಾಗಿರೋದ್ರಿಂದ, ಅದೇ UPA ಮೂಲಕ ನಾವು ನರೇಂದ್ರ ಮೋದಿ ಅವರ ವಿರುದ್ಧ ಸೆಣಸಾಟ ಮಾಡಿದರೆ, UPA ಅನ್ನೋದು ಭ್ರಷ್ಟ ಸಂಘಟನೆ, ಒಕ್ಕೂಟ ಅಂತ ನರೇಂದ್ರ ಮೋದಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಹಾಗೆ ಮಾಡುವುದರಿಂದ ನಮಗೆ ಮೈನಸ್ ಆಗತ್ತೆ, ನಕಾರಾತ್ಮಕವಾದಂಥ ನರೇಟಿವ್ ಬರುತ್ತೆ. ಆದ್ದರಿಂದ ನಾವು UPAನ ಶವಗಾರಕ್ಕೆ ಕಳಿಸೋಣ. ಅದು ಶೈತ್ಯಾಗಾರಕ್ಕೆ ಹೋಯಿತು. ಇಲ್ಲಿ ಇಂಡಿ ಅಲಯನ್ಸ್ ಬಂತು. ಇಂಡಿ ಅಲಯನ್ಸು ಅದರ ಉದ್ದೇಶವೇ ನರೇಂದ್ರ ಮೋದಿ ಅವ್ರನ್ನ ಕೆಳವುದು ಅಂತ ಡೇ 1 ಹೇಳಲಿಕ್ಕೆ ಶುರು ಮಾಡಿದರು. ಅದರ ಮುಖ್ಯ ರೂವಾರಿ ನಿತೀಶ್ ಕುಮಾರ್ ಮೊದಲೇ ದಿವಸ ಅಂತ ಮಾತು ಹೇಳಿದರು, ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗಬಾರ್ದು, ಅದೇ ನಮ್ಮ ಅಜೆಂಡಾ ಅಂತ ಸ್ಪಷ್ಟವಾಗಿ ಹೇಳಿದರು. ಹೇಳಿದ ಮೇಲೆ ಉಳಿದವರು ಕೂಡ ಅವರಿಗೆ ಚಪ್ಪಾಳೆ ಬಾರಿಸಿದರು, ದಫಲಿ ಬಾರಿಸಿದರು, ಎಲ್ಲ ಆಯಿತು. ಮುಂದೆ ನಡೆದ ವಿದ್ಯಮಾನ ನಿಮ್ಗೆ ಗೊತ್ತಿದೆ. ಅದಾದ ಮೇಲೆ ಈಗ ಇಂಡಿ ಅಲಯನ್ಸ್ ಅನ್ನುವಂಥ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದರೆ, ಮುಂದಿನ ವರ್ಷ ಮೇನಲ್ಲಿ ಚುನಾವಣೆ ಇದೆ. ಪಶ್ಚಿಮ ಬಂಗಾಳದಲ್ಲಿದೆ, ಕೇರಳದಲ್ಲಿದೆ, ಆಸ್ಸಾಂನಲ್ಲಿದೆ, ತಮಿಳುನಾಡಿನಲ್ಲಿದೆ, ಮುಂದೆ 2027ರಲ್ಲಿ ಉತ್ತರ ಪ್ರದೇಶದಲ್ಲಿದೆ. ಇಷ್ಟೂ ರಾಜ್ಯಗಳಲ್ಲಿ ಚುನಾವಣೆ ಇದೆ. ಮಜಾ ಅಂದರೆ, ಈ ಇಂಡಿ ಅಲಯನ್ಸ್ನ ಅಗತ್ಯತೆಯೇ ಇಲ್ಲೆಲ್ಲೂ ಇಲ್ಲ. ಏಕೆಂದರೆ ನೀವು ಕೇರಳಕ್ಕೆ ಹೋದರೆ ಅಂತ ತಿಳ್ಕೊಳ್ರಿ, ಕೇರಳದಲ್ಲಿ ಫೈಟ್ ಮಾಡುವಂಥ 2 ಪಕ್ಷಗಳು ಯಾವುವು? LDF, UDF. ಅಲ್ಲಿ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಮತ್ತು ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂತ 2 ಇದ್ದಾವೆ. ಅದಕ್ಕೂ ಈ ಇಂಡಿ ಅಲಯನ್ಸ್ಗೂ ಏನೂ ಸಂಬಂಧ ಇಲ್ಲ. ಇನ್ನು ಇಲ್ಲಿ ತಮಿಳುನಾಡಿಗೆ ಬನ್ನಿ. ತಮಿಳುನಾಡಿನಲ್ಲಿ 2 ಪಕ್ಷಗಳಿರ್ತವೆ, ಒಂದು AIADMK, ಇನ್ನೊಂದು DMK ಅನ್ನೋದು ಮತ್ತು ಕಾಂಗ್ರೆಸ್ಸು ಅಲ್ಲಿರುವಂಥ ಮಿತ್ರ ಪಕ್ಷಗಳು. DMK ಮುಖ್ಯವಾದ ವಾಹಿನಿಯಲ್ಲಿರುತ್ತೆ, ಕಾಂಗ್ರೆಸ್ ಅದರ ಕೆಳಗಡೆ ಕೂತು ಸ್ನಾನ ಮಾಡುತ್ತೆ. ಜಳಕ ಮಾಡುವಾಗ ಕೆಳಗಡೆ ಕೂತ್ಬಿಟ್ರೆ ನಂದು ಸ್ನಾನ ಆಗಿದೆ ಅಂತ ತಿಳ್ಕೊಳ್ಳೋದು. ಇನ್ನು AIADMK ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿಯೂ ಇಂಡಿ ಅಲಯನ್ಸ್ದು ಏನೂ ಕೆಲಸ ಇಲ್ಲ. ಅಸ್ಸಾಂನಲ್ಲಿ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ನೇರವಾದ ಫೈಟ್ ಇದೆ. ಗೌರವ್ ಗೊಗೊಯ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ
ರಾಹುಲ್ ಗಾಂಧಿಯವರು. ಅದಕ್ಕೆ ಈಗಾಗಲೇ ಗೌರವ್ ಗೊಗೊಯ್ ನಲ್ಲಿ ಕಳಿಸಾಗಿದೆ. ಗೌರವ್ ಗೊಗೊಯ್ ಮಾನದಂಡ ಏನು? ಆತನ ಪತ್ನಿ ಪಾಕಿಸ್ತಾನದಲ್ಲಿದ್ದರು, ಸ್ವತಃ ಆತನು ಪಾಕಿಸ್ತಾನಕ್ಕೆ ಹೋಗಿ ಬಂದಂಥ ವ್ಯಕ್ತಿ, ಆದ್ದರಿಂದ ಈತನೇ ಸೂಟೇಬಲ್ ವ್ಯಕ್ತಿ ಅಂತ ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಅಸ್ಸಾಂನಲ್ಲಿ 35% ಮುಸಲ್ಮಾನರಿದ್ದಾರೆ. ಪಾಕಿಸ್ತಾನಕ್ಕೆ ತೀರಾ ಹತ್ತಿರವಾದ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸುವ ಕೆಲಸ ನಡೀತದೆ. ದಯವಿಟ್ಟು ನಗಬಾರ್ದು. ಹೀಗಿರುವಾಗ ಇಂಡಿ ಅಲಯನ್ಸ್ ಅನ್ನೋದು ನೋಡಿ, ಒಂದು ಅಂಗಡಿ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ಅಂಗಡಿಗೆ ಮೊದಲೇದಾಗಿ ಅದರಲ್ಲಿ ಸರಕಿರಬೇಕು. ಯಾವ ಅಂಗಡಿ ಅನ್ನೋದು ತೀರ್ಮಾನ ಆಗಬೇಕು. ಕಿರಾಣಿ ಅಂಗಡಿ ಇದೆ ಅಂತ ತಿಳ್ಕೊಡ್ರಿ. ಕಿರಾಣಿ ಅಂಗಡಿನಲ್ಲಿ ಎಲ್ಲ ರೀತಿಯ ಸಾಮಾನು ಇರ್ಬೇಕು. ನಿಮ್ಗೆ ಉಪ್ಪು ಕೇಳಿದ್ರೆ ಉಪ್ಪು, ಖಾರ ಕೇಳಿದ್ರೆ ಖಾರ, ಬೆಲ್ಲ ಕೇಳಿದ್ರೆ ಬೆಲ್ಲ, ಸಕ್ಕರೆ ಕೇಳಿದ್ರೆ ಮೈದಾ ಹಿಟ್ಟು, ನೀವು ಏನು ಕೇಳಿದ್ರೆ ಎಲ್ಲ ಇರಬೇಕಲ್ಲಿ. ಇರಲಿಲ್ಲ ಅಂದರೆ ಅದು ಕಿರಾಣಿ ಅಂಗಡಿ ಅಲ್ಲ. ಕಿರಾಣಿ ಅಂಗಡಿಗೆ ಇರುವಂಥ ವ್ಯಾಪ್ತಿ ಮತ್ತು ಅದರ ಚೌಕಟ್ಟು ಏನಪ್ಪ ಅಂತಂದರೆ ಎಲ್ಲವೂ ಇರುವಂಥ ಒಂದು ಅಂಗಡಿ, ಅದು ಪ್ರಾವಿಷನ್ ಸ್ಟೋರ್. ಅದು ಇಂಡಿಯಾ ಅಲಯನ್ಸ್ ಅಂದರೆ ಎಲ್ಲ ಪಕ್ಷಗಳಿರುವಂಥ ಒಂದು ಸಂಘಟನೆ. ಅದು ನರೇಂದ್ರ ಮೋದಿಯ NDA ಬಿಟ್ಟು, ನರೇಂದ್ರ ಮೋದಿ ಅವರ NDA ಅಂತೇನಿದೆ ಅದನ್ನು ಬಿಟ್ಟು, ಅದರಲ್ಲಿರೋ ಪಕ್ಷಗಳನ್ನ ಬಿಟ್ಟು ಉಳಿದ ಎಲ್ಲ ಪಕ್ಷಗಳು ಒಂದೇ ಕಡೆ ಇರುವಂಥ ಒಂದು ಒಕ್ಕೂಟ ಅದು. ಆದರೆ ಈಗ ಹಾಗಿದೆಯಾ? ಹಾಗಿಲ್ಲ. ಎರಡನೇದಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬರುತ್ತೆ. ಇಂಡಿಯಾ ಅಲಯನ್ಸ್ನಲ್ಲಿ ಮಮತಾ ಬೇಗಂ ಅವರು ಇದ್ದಾರೆ. ಇವರು ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ 2021ರಲ್ಲಿ ಕಾಂಗ್ರೆಸ್ಗೆ ಸೀಟ್ ಬಿಟ್ಕೊಡ್ಲಿಲ್ಲ. ಕಾರಣ ಏನು ಕೊಟ್ಟರು? ಎಡಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡಂಥ ಕಾಂಗ್ರೆಸ್ನ ಜೊತೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಕಾಂಗ್ರೆಸ್ಸಿಗೆ ಸೀಟ್ ಬಿಟ್ಕೊಡ್ಲಿಲ್ಲ. ಎರಡೂ ಸಲ ಇವರಿಗೆ ಶೂನ್ಯ ಸಂಪಾದನೆ ಕಾಂಗ್ರೆಸ್ಗೆ. ಇಂಡಿಯಾ ಅಲಯನ್ಸ್ನ ಸದಸ್ಯೆಯಾದಂಥ ಮಮತಾ ಬೇಗಮ್ಮು ಇಂಡಿಯಾ ಅಲಯನ್ಸ್ನ ಮಿತ್ರ ಪಕ್ಷಗಳಿಗೆ ಸೀಟ್ ಬಿಟ್ಟು ಕೊಡೋದಿಲ್ಲ ಅಂದರೆ ಇಂಡಿಯಾ ಅಲಯನ್ಸ್ನ ಮೂಲ ಧಾತು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯೋಚನೆ ಮಾಡಿ ನೋಡಿ ನೀವು. ಎರಡನೇದು, ಹಾಗಾದರೆ ಇಂಡಿಯಾ ಅಲಯನ್ಸ್ ಎಲ್ಲಿದೆ? ಇಂಡಿಯಾ ಅಲಯನ್ಸು ಈ ಲೆಫ್ಟ್ ಲಿಬರಲ್ಸ್ ಏನಿದಾರಲ್ಲ ಅವರ ಪ್ರೊಪೆಗಾಂಡಾದಲ್ಲಿ ಉಳ್ಕೊಂಡಿರುವಂಥ ಒಂದು ಸಂಘಟನೆ. ಅದು ಈ ರಾಜ್ದೀಪ್ ಸರ್ದೇಸಾಯಿ, ಅಜಿತ್ ಅಂಜುಮು ಇವರೆಲ್ಲ ಇದ್ದಾರಲ್ಲ, ಇವರಿಗೆ ಒಂದು ನರೇಂದ್ರ ಮೋದಿ ಎದುರುಗಡೆ ಒಂದು ಭೂತ ಇದೆ ಅಂತ ಒಂದು ಚಿತ್ರಿಸುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕೆ ಬೆಳಗ್ಗೆ ಎದ್ರವರು ಇಂಡಿಯಾ ಅಲಯನ್ಸಿಂದ ಹಾಗಾಗತ್ತೆ, ಇಂಡಿಯಾ ಅಲಯನ್ಸ್ ಹೀಗೆ ಮಾಡುತ್ತೆ, ಇಂಡಿಯಾ ಅಲಯನ್ಸ್ ಅದು ಮಾಡುತ್ತೆ, ಇಂಡಿಯಾ ಅಲಯನ್ಸ್ ನೋಡಿ ನರೇಂದ್ರ ಮೋದಿ ಹೆದರಿದ್ದಾರೆ, ಇಂಡಿಯಾ ಅಲಯನ್ಸ್ ನೋಡಿ ಅಮಿತ್ ಶಾ ಕಿವಿ ನೆಟ್ಟಗಾಗಿದ್ದಾವೆ, ಈ ರೀತಿ ಪ್ರತಿ ದಿವಸ ಬರೀಲಿಕ್ಕೆ ಒಂದು ಕಣ್ಣಿಗೆ ಕಾಣಲಾರದಂಥ ಒಂದು ಭೂತ ಅವರಿಗೆ ಬೇಕು, ಮಾಧ್ಯಮದವರಿಗೆ. ಆ ಮಾಧ್ಯಮದವರಿಗೆ ಬೇಕಾದಂಥ ಭೂತ ಭ್ರಮಾತ್ಮಕವಾಗಿ ಒಂದಿದೆ. ಆ ಭೂತವನ್ನು ಇಟ್ಕೊಂಡು ನಾವು ಇಂಡಿಯಾ ಅಲಯನ್ಸ್ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಏನು ಹೇಳ್ತಾ ಇದ್ದಾರಲ್ಲ, ಮಮತಾ ಬೇಗಂ ಕಡೆಯಿಂದ ಒಬ್ಬ, ಆಮೇಲೆ ಅಖಿಲೇಶ್ ಯಾದವ್ ಕಡೆಯಿಂದ ಒಬ್ಬ ನಾಯಕತ್ವ ಮಾಡಬೇಕು ಅಂತ ಮಾಡಬೇಕು ಅಂದರೆ ಸಭೆ ಕರಿಬೇಕು. ಸಭೆ ಯಾರು ಕರಿಬೇಕೀಗ? ರಾಹುಲ್ ಗಾಂಧಿನೇ ಸಭೆ ಕರೆದು ನನ್ನ ವಿನಃ ಬೇರೆ ಯಾರು ನಾಯಕರಾಗ್ತೀರಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಸ್ವತಃ ಈ ಮಲ್ಲಿಕಾರ್ಜುನ ಮುತ್ಯ ನಾನು ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಅನ್ನೋದು ಬೇರೆ ಇದೆ ಅಂತ ಹೇಳಿದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಸಭೆ ಕರೆಯೋಕ್ಕಾಗೋದಿಲ್ಲ. ತಾನು ನಾಯಕಿ ಆಗಬೇಕು ಅಂದ್ರೆ ಮಮತಾ ಬೇಗಂ ಸಭೆಯನ್ನು ಕರೆಯೋಕ್ಕಾಗೋದಿಲ್ಲ. ಎಂಥ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ ಇವರು ಅಂದರೆ, ಇವತ್ತು ವಿಪಕ್ಷದವರ ಸ್ಥಿತಿ ನರೇಂದ್ರ ಮೋದಿ ಅವರು ಹೇಳಿದಾಗೆ ಇದೊಂದು ಘಮಂಡಿ ಅಲಯನ್ಸು, ಇದು ಸಂಪೂರ್ಣವಾಗಿ ಬೀದಿಗೆ ಬಂದು ಕೂತಿದೆ. ನರೇಂದ್ರ ಮೋದಿ ಅವರು ಮುಂದೆ 6 ತಿಂಗಳ ನಂತರ ನಡೆಯುವಂಥ ಮೇನಲ್ಲಿ ನಡೆಯುವ ಚುನಾವಣೆಗೆ ಈಗಲೇ ಹೇಗೆ ತಯಾರಿ ಮಾಡಬೇಕು ಅಂತ ಕೆಲಸವನ್ನು ಶುರು ಮಾಡಿದ್ದಾರೆ. ಅದು ತಕ್ಷಣದ ಸುದ್ದಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.